ಅವ್ರ ಹತ್ರ ಆ ಥರದ್ದು ಟೆಕ್ನಾಲಜಿ ಇಲ್ಲ. ಅವರು ಇಷ್ಟು ದಿನ ಅವರು ಒಳಗಡೆನೇ ಕಿತ್ತಾಡಿಕೊಂಡು ಜಗಳ ಆಡಿಕೊಂಡು ಅಲ್ಲಿ ಬಾಂಬ್ ಬ್ಲಾಸ್ಟ್ ಅವ್ರದ್ದಲ್ಲೇ ಅವ್ರ ದೇಶದಲ್ಲೇ ಬಲೂಚಿಸ್ತಾನಿಂದ ಬಂದು ಅಫ್ಘಾನಿಂದ ಬಂದು ಅಷ್ಟು ಜನ ಬಾಂಬ್ ಇಡ್ತಾ ಇದ್ದಾರೆ. ಅದನ್ನು ಅವರು ಒಂದು ಇಂಟೆಲಿಜೆನ್ಸ್ ಇಟ್ಕೊಳಕ್ಕಾಗಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಅಷ್ಟು ವೀಕ್ನೆಸ್ ಇದೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ಅವರು. ಅದನ್ನು ನಾವು ಹೇಳೋವಂಥದ್ದು ಏನೂ ಇಲ್ಲ ಅಲ್ಲಿ. ಸರ್, ಈಗ ಪಾಕಿಸ್ತಾನಲ್ಲಿ ಏನು ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿಂದ ಒಂದು 600 ಕಿಲೋಮೀಟರ್ಸ್ ಮುಂಚೆ ಅಲ್ಲಿಂದ ಪಾಕಿಂದ ಲಾಂಚ್ ಆಯಿತು ಅಂದರೂ ಕೂಡ ಇಲ್ಲಿ ಸೆನ್ಸರ್ಗಳು ಅಷ್ಟು ಫಾಸ್ಟ್ ಆಗಿದೆ, ಅದನ್ನು ಗುರುತಿಸಿ ಏನು ಇಂಟರ್ಸೆಪ್ಟ್ ಮಾಡುವಂಥ ಒಂದು ತಾಕತ್ತಿದೆ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಆದರೆ ನಮ್ಮಲ್ಲಿ 9 ಕಡೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತೂ ಆಗಲಿಲ್ವಾ 9 ಪ್ಲೇಸಸ್ಸಿಗೆ ಇಲ್ಲಿಂದ ಮಿಸೈಲ್ ಅಥವಾ ಡ್ರೋನ್ಗಳು ಹೋಗೋದು, ಅವರಿಗೆ ಅದರ ಒಂದು ಇದು ಗೊತ್ತಿಲ್ವಾ, ನ್ಯೂಸ್ ಹೋಗೋದಿಲ್ವ, ಅಥವಾ ಹೇಗೆ ಅದು ಸಾಧ್ಯ ಅವರಿಗೆ ಅಂತ? ಅಂದರೆ ಅವರ ಟೆಕ್ನಾಲಜಿ ಅಷ್ಟು ಕೆಳಮಟ್ಟದಲ್ಲಿ ಇದೆಯಾ ಹೇಗೆ ಅಂತ? ಹೌದು ಮೇಡಮ್, ಅವ್ರ ಟೆಕ್ನಾಲಜಿ ಅಷ್ಟೊಂದು ಕೆಳಮಟ್ಟದಲ್ಲಿದೆ. ಅವ್ರೀಗ ಬೊಬ್ಬೆ ಹೊಡಿತಾರೆ ಅದಕ್ಕೆ ಕಾರಣಕ್ಕೇ. ಅವ್ರ ಹತ್ರ ಆ ಥರದ್ದು ಟೆಕ್ನಾಲಜಿ ಇಲ್ಲ. ಅವರು ಇಷ್ಟು ದಿನ ಅವರು ಒಳಗಡೆನೇ ಕಿತ್ತಾಡಿಕೊಂಡು ಜಗಳ ಆಡಿಕೊಂಡು ಅಲ್ಲಿ ಬಾಂಬ್ ಬ್ಲಾಸ್ಟ್ ಅವ್ರದ್ದಲ್ಲೇ ಅವ್ರ ದೇಶದಲ್ಲೇ ಬಲೂಚಿಸ್ತಾನಿಂದ ಬಂದು ಅಫ್ಘಾನಿಂದ ಬಂದು ಅಷ್ಟು ಜನ ಬಾಂಬ್ ಇಡ್ತಾ ಇದ್ದಾರೆ. ಅದನ್ನು ಅವರು ಒಂದು ಇಂಟೆಲಿಜೆನ್ಸ್ ಇಟ್ಕೊಳಕ್ಕಾಗಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಅಷ್ಟು ವೀಕ್ನೆಸ್ ಇದೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ಅವ್ರದ್ದು. ಅದನ್ನು ನಾವು ಹೇಳೋವಂಥದ್ದು ಏನೂ ಇಲ್ಲ ಅಲ್ಲಿ. ಅಂದ್ರೆ ಬೇರೆ ಯಾವ ರಾಷ್ಟ್ರಗಳಿಂದ ಇದು ತುಂಬಾ ಏನು ಬಲಶಾಲಿ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಯಾವ ರಾಷ್ಟ್ರಕ್ಕೆ ಅಂತ ಹೇಳ್ತೀರಾ ನೀವು? ಯಾರು ಮಾಡ್ತಾರೆ ಪಾಕಿಗೆ ಅಂತ? ಪಾಕಿಗೆ ಟರ್ಕಿ ಮಾಡ್ಬೋದು, ಚೈನಾ ಮಾಡ್ಬೋದು, ಅಷ್ಟು ಬಿಟ್ಟರೆ ಇನ್ನು ಯಾರು ಮಾಡಲ್ಲ. ಯಾಕಂದ್ರೆ ಮಾಡಲ್ಲ ಅಂತ ಅನ್ಸುತ್ತೆ. ಅಮೇರಿಕಾ ಮೇಡಮ್, ಇತ್ತೀಚೆಗೆ ಇದ್ರ ಬಗ್ಗೆ ಪ್ರೆಸ್ ನೋಟಲ್ಲಿ ಅವ್ರಿಗೆ ಕ್ವಶನ್ ಮಾಡಲಾಗುತ್ತೆ ಡೊನಾಲ್ಡ್ ಟ್ರಂಪ್ ಅವರಿಗೆ. ಸೊ ನೀವು ಏನು ಹೇಳ್ತೀರಿ ಅಂತ ಕೇಳಿದಾಗ ಬೋತ್ ಆರ್ ಮೈ ಫ್ರೆಂಡ್ಸ್ ಅಂತ ಅವ್ರು ಹೇಳ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಬಿಕಾಸ್ ರಷ್ಯಾ ಜೊತೆ ಭಾರತ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್ ಅವರೆಲ್ಲ ಡ್ಯುಯಲ್ ಗೇಮ್ ಆಡ್ತಾರೆ, ಎಲ್ಲರೂ ಅಷ್ಟೇ. ಈಗ ನಮ್ಮ ಒಂದು ಕಷ್ಟಕ್ಕೆ ಬಂದಾಗ ಅವ್ರು ಅಲ್ಲಿ ಡಬಲ್ ಗೇಮ್ ಆಡ್ತಾರೆ. ಯಾಕಂದರೆ ಇಬ್ಬರೂ ಬೇಕಾಗುತ್ತೆ, ಇಬ್ಬರೂ ನಾವು ಸರಿದೂಗಿಸ್ಕೊಬೇಕು ಅನ್ನೋ ಮಾತು ಹೇಳ್ತಾರೆ. ಆದಷ್ಟು US ಈಗ ಯಾಕಂದರೆ ಸಪೋರ್ಟ್ ನಮಗೆ ಮಾಡ್ತಾರೆ. ಯಾಕೆ ಅಂತಂದರೆ ನಮ್ಮ ಸೋರ್ಸಸ್ ಆಗಿದೆ, ನಮ್ಮ ಜನಸಂಖ್ಯೆ ಆಗಿದೆ. US ಅಲ್ಲಿ ಅರ್ಧ ಒಂದು 20-25% ಇಂಡಿಯನ್ ಸಿಟಿಸನ್ಸ್ ಕೆಲಸ ಮಾಡ್ತಿದ್ದಾರೆ. ಅದರಿಂದ ಎಲ್ಲೋ ಅವ್ರಿಗೆ ಆ ಒಂದು ಭಯನೂ ಇರುತ್ತೆ. ನಮ್ಮ ಸಿಟಿಸನ್ಸ್ ಎಲ್ಲನೂ ನಾವು ಕಳಿಸ್ಬಿಟ್ರೆ ಇಲ್ಲಿ ಕೆಲಸ ಮಾಡೋರು ಯಾರು? US ಅಲ್ಲಿ ಎಷ್ಟೊಂದು ಜನ ಸೈಂಟಿಸ್ಟ್ ಇದ್ದಾರೆ, ಅದರಲ್ಲಿ ಎಲ್ಲ ಇಂಡಿಯನ್ಸೇ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, IT ಟೆಕ್ನಾಲಜಿಸ್ ಇದ್ದಾರೆ, ಇವರೆಲ್ಲ ಇದ್ದಾರೆ. ಅಲ್ಲಿ ಅಷ್ಟೊಂದು ಅವ್ರ ಹತ್ರ ಪಾಪ್ಯುಲೇಷನ್ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿಗೆ ಬೇಕಾಗಿರೋದು ಇವಾಗ ಅವ್ರ ಎಕಾನಮಿ ಗ್ರೋತ್ ಆಗಬೇಕು ಅಂದರೆ ಅಲ್ಲಿ ಪಾಪ್ಯುಲೇಷನ್ ಬೇಕಲ್ವಾ? ನಮ್ಮ ಜನಸಂಖ್ಯೆಗೆ ಅವ್ರ ಜನಸಂಖ್ಯೆಗೆ ಎಷ್ಟು ವ್ಯತ್ಯಾಸ ಇದೆ. ಆ ಜನಸಂಖ್ಯೆನ ಸರಿದೂಗಿಸ್ಬೇಕು ಅಂದರೆ ನಮ್ಮೂರು ಅಲ್ಲಿ ಹೋಗಲೇಬೇಕು, ಅಲ್ಲಿ ಕೆಲಸ ಮಾಡಲೇಬೇಕು, ಅವ್ರು ಅದನ್ನು ಮುಂದುವರ್ಸ್ಕೊಂಡು ಹೋಗಲೇಬೇಕು. ಆದ್ದರಿಂದ ಅವರು ಈ ಥರ ಹೇಳಿಕೆ ಕೊಡ್ತಾರೆ. ಯಾಕಂದರೆ ಪಾಕಿಸ್ತಾನ ಬಿಡಲ್ಲ ಅವರು ಅಷ್ಟೊಂದು. ಯಾಕಂದರೆ ಅವ್ರ ಹತ್ರನೂ ಅವ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಲ್ಲ. ಇವಾಗ ವಾರ ಆಯಿತು ಅಂತಂದರೆ ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಮೇಡಮ್ 50 ವರ್ಷ ಹಿಂದೆ ಹೊಟ್ಟೋಗ್ಬಿಡುತ್ತೆ. ಈಗಾಗಲೇ ಬಳಸಿರುವಂಥ ಮಿಸೈಲ್ಗಳು, ಡ್ರೋನ್ಗಳು ಅವರನ್ನ ಎಷ್ಟು ವರ್ಷ ಹಿಂದಕ್ಕೆ ಇಕ್ಕಬಹುದು ಅಂತ? 50 ವರ್ಷ ಹೊಟ್ಟೋಗ್ಬಿಡ್ತಾರೆ ಅವರು. 50 ವರ್ಷ 100%. ಯಾಕಂದರೆ ಆಲ್ರೆಡಿ ಅವರು ತುಂಬಾ ಅವರು ಪಾರ್ಲಿಮೆಂಟಲ್ಲೇ ಅಳ್ತಾ ಇದ್ದಾರೆ. ಅವ್ರ MP ಗಳು ಅವರು ಇವರೇ ಅಳ್ತಾ ಇದ್ದಾರೆ. ಕಾರಣ ಯಾಕೆ ಅಂತಂದರೆ ಆ ಕಷ್ಟದಲ್ಲಿರೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ನಾವು ಇಷ್ಟೆಲ್ಲ ಕೋಟಿಗಳು ಖರ್ಚು ಮಾಡಿ ನಾವು ಈ ಬಾಂಬ್ಗಳು ಹಾಕೊಂಡು ಕೂತ್ಕೊಂಡ್ರೆ ನಮ್ಮ ಜನಕ್ಕೆ ಅವು ಇಟ್ಟು ಬಟ್ಟೆ ಸಿಗಲ್ಲ. ಇನ್ನೊಂದು ಪ್ರಶ್ನೆ, ಅವರ ಕೌಂಟರ್ ಅಟ್ಯಾಕ್ ಅನ್ನ ನೀವು ನೋಡಿರ್ತೀರಿ ಈಗಾಗಲೇ ಇಷ್ಟು ವರ್ಷ ನಿಮಗೆ ಸೇನೆಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ನಮ್ಮ ಸೇನೆಗೂ ಅಥವಾ ನಮ್ಮ ಇದಕ್ಕೂ ಅವ್ರಿಗೂ ಇರುವಂಥ ಡಿಫ್ರೆನ್ಸ್ ಏನು? ಯಾವ ರೀತಿ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಅವರು ಅಂತ ನಿಮ್ಗೆ ಏನು ಅನಿಸುತ್ತೆ? ಮೇಡಮ್ ಈಗ ಕೆಲವು ಕಾರ್ಗಿಲಲ್ಲಿ ಪೋಸ್ಟ್ ಇದೆ, ಮತ್ತು ಕುಪ್ಪಾಡಲ್ಲೆಲ್ಲ ನಿಯರೆಸ್ಟ್ ಪೋಸ್ಟಲ್ಲೇ ನಾವು ಕೆಲಸ ಮಾಡಿದ್ದೀವಿ. ಕೆಲವು ಟೈಮಲ್ಲಿ ಸೀಸ್ ಫೈರ್ ಅಂತ ಇರ್ತಿದ್ವು, ಕೆಲವು ಟೈಮಲ್ಲಿ ಫೈರ್ ಆಗ್ತಿತ್ತು. ನಾವು ನೋಡಿಕೊಂಡು ಫೈರ್ ಮಾಡ್ತೀವಿ. ಅವರು ಬಂಕರ್ಸಲ್ಲಿ ಕೂತಿರ್ತಾರೆ. ಓಪನಲ್ಲಿ ಯಾರು ಹೋಗಿ ಆಟ ಆಡಲ್ಲ. ಓಪನಲ್ಲಿ ಆಚೆ ಬಂದು ಬಂಕರ್ಸಲ್ಲಿ ಕೂತಿರ್ತೀವಿ, ನಾವು ಬಂಕರ್ಸಲ್ಲಿ ಕೂತಿರ್ತೀವಿ. ನಾವು ಫೈರ್ ಮಾಡ್ತಾ ಇರ್ತೀವಿ. ಅವ್ರೇನಾದರೂ ಜಾಸ್ತಿನೇ ಫೈರ್ ಮಾಡಿದಾಗ ನಾವು ಶೆಲ್ಲಿಂಗ್ ಮಾಡ್ತೀವಿ, ಬಂಬರ್ಮೆಂಟ್ ಮಾಡ್ತೀವಿ. ಗ್ಲೇಷಿಯರಲ್ಲೆಲ್ಲ ಬಂಬರ್ಮೆಂಟ್ ಮಾಡ್ತಾರೆ, ಮೂಮೆಂಟ್ ಮಾಡಬಾರ್ದು ಅಂತಲೇ ಮಾಡ್ತಾರೆ. ಗ್ಲೇಷಿಯರಲ್ಲಿ ಇನ್ನೊಂದು ಕೆಲಸ ಏನೋ ಒಂದು ಸತಿ ಏನೋ ಬಾಂಬ್ ಹಾಕಿದ್ರೆ ಅಲ್ಲಿ ಅವಲಾಂಚಸ್ ಬಂದುಬಿಡುತ್ತೆ. ಅದೊಂದು ನಮಗೆ ತೊಂದರೆ ಆಗುತ್ತೆ. ಅದನ್ನೆಲ್ಲ ನೋಡಿಕೊಂಡೇ ನಾವು ಅವ್ರ ಜೊತೆಲಿ ಫೈರಿಂಗ್ ಮಾಡ್ಬೋದು, ಇನ್ನೊಂದೆಲ್ಲನೂ ನೋಡ್ತಾ ಇರ್ತೀವಿ. ಕಣ್ಣಿಂದ ನೋಡೋರನ್ನ ನಾವು ಗುರುತಿಸಿ ಹೊಡ್ಬೋದು. ಅದೇ ಟೆರರಿಸಮ್ ಆ ಥರ ಅಲ್ಲ. ಟೆರರಿಸಮ್ ಹಿಂದೆಯಿಂದ ಬಂದು ಹೊಡಿತಾರೆ. ಯೋಧರ ಜೊತೆಲಿ ನಾವು ಕಣ್ಣು ಹೊಡೆದಾಡ್ಬೋದು. ಅವ್ನು ಯೋಧನೇ ಇರ್ಬೋದು, ಅವ್ನು ಪಾಕಿಸ್ತಾನ ಅವ್ನು ಯೋಧ, ಅವನ ಜೊತೆಲಿ ನಾವು ಕಣ್ಣು ಹೊಡೆದಾಡ್ತೀವಿ. ಎದುರು ಬದ್ರಲ್ಲೇ ಹೊಡೆದಾಡ್ತೀವಿ ಅವ್ರ ಜೊತೆಲಿ. ಅವ್ನು ಗುಂಡು ಹೊಡೆದ್ರೆ ನಾನು ಗುಂಡು ಹೊಡಿತೀನಿ. ಆ ಸಿಚುವೇಷನ್ ಅಲ್ಲಿ ಇದ್ದೇ ಇರುತ್ತೆ. ಅವ್ನು ಹಿಂದೆಯಿಂದ ಬಂದು ಹೊಡೆಯೋದಂಥದ್ದೇನಿಲ್ಲ. ಆ ಸಿಚುವೇಷನಲ್ಲಿ ನಾವು ಆದಷ್ಟು ನಾವು ಫೈರ್ ಮಾಡ್ತಾನೆ ಇರ್ತೀವಿ. ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು, ಅವನನ್ನು ಬಗ್ಗಿಸ್ಬೇಕಲ್ಲಿ. ಬಗ್ಗಿಸ್ಬೇಕು, ನಾವು ಫೈರ್ ಮಾಡಬೇಕು. ಆ ರೀತಿ ನಮ್ಮ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಇದೆ, ಬೇರೆ ಬೇರೆ ಫೈರ್ ವೆಪನ್ಸ್ ಇದೆ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಅವ್ರನ್ನ ಬಗ್ಬಡಿತೀವಿ ನಾವು. ಈಗ ಏರ್ ಅಟ್ಯಾಕ್ ಆಗ್ತಾ ಇದೆ, ಇದು ಯಾವ ಹಂತದಲ್ಲಿ ಈಗ ನಿಮ್ಮ ಆರ್ಮಿ ಬಳಕೆ ಆಗ್ಬೋದು, ಯಾವ ಹಂತಕ್ಕೆ ಹೋದ್ರೆ ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್ ಆರ್ಮಿ ಬಳಕೆ ಆಗೋದು ನಾವು ಅವ್ರ ಲೊಕೇಶನ್ಸ್ನ ಒಂದು ಅಕ್ವಸಿಷನ್ ಮಾಡಿದಾಗ. ಆ ಲೊಕೇಶನ್ಸ್ನ ಈಗ ನಾವು ಪಾಕಿಸ್ತಾನದ ಒಳಗಡೆ ಹೋಗಿ
ಒಳಗಡೆ ಹೋಗಿ ನಾವು ಅವ್ರ ಲೊಕೇಶನ್ಸ್ ಎಲ್ಲನೂ ನಮ್ಮ ಅಂಡ್ರಲ್ಲಿ ತೊಗೊಳ್ಬೇಕು ಅಂದಾಗ ಆರ್ಮಿದು ಫುಲ್ಲು ಇದಾಗುತ್ತೆ. ಅಲ್ಲಿವರೆಗೂ ನಾವು ಬ್ರಾಡರ್ ಪ್ರೊಟೆಕ್ಷನ್ ಮಾಡ್ತೀವಿ, ಡಿಫೆಂಡ್ ಮಾಡ್ತಾ ಇರ್ತೀವಿ. ಇಲ್ಲಿವರೆಗೂ ಅವರು ಒಳಗಡೆ ಬರಬಾರ್ದು ಅನ್ನೋದು ಡಿಫೆಂಡ್ ಮಾಡ್ತಾ ಇರ್ತೀವಿ. ಈಗ ಅದಕ್ಕಿಂತ ಮುಂದುವರೆದು ವಾರ ಆಗುತ್ತೆ, ಇನ್ನೂ ಮುಂದುವರಿಕೊಂಡು ಹೋಗುತ್ತೆ, ನಾವು ಪಾಕಿಸ್ತಾನನ ನಮ್ಮ ಅಂಡ್ರಲ್ಲಿ ತೊಗೋಬೇಕು ಅಂತ ಒಂದು ಆದೇಶ ಬಂತು ಅಂದರೆ ನಾವು ಒಳಗಡೆ ನುಗ್ಗಿ ಅವರ ಲೊಕೇಶನ್ಸ್ನೆಲ್ಲನೂ ನಮ್ಮ ಅಂಡ್ರಲ್ಲಿ ತೊಗೊಳ್ತೀವಿ, ನಾವು ಅಕ್ವೈಸೇಷನ್ ಮಾಡ್ಕೊಳ್ತೀವಿ. ಅದು ಈ ಸತಿ ನೋಡಿದ್ರೆ ನಾವು ಅದು ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ನಾವು ಒಳಗಡೆ ಹೋಗಿ ಅವ್ರ ಜಾಗನ ಕಬ್ಜಾ ಮಾಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ನು ಬರ್ಬೋದು ಅನಿಸುತ್ತೆ. ಯಾಕಂದರೆ ದಿನ ರಾತ್ರಿ ಅವ್ರು ಮಾಡ್ತಾ ಇರೋದು ನೋಡಿದ್ರೆ ನಾವು ಇಲ್ಲಿ ಕೂತ್ಕೊಂಡು ಏನು ಮಾಡಿದ್ರೆ ಉಪಯೋಗ ಇಲ್ಲ. ಅದಕ್ಕೆ ಸಮಯ ಹೇಳುತ್ತೀಗ ಅವ್ರಿಗೆ ಎಷ್ಟು ಅವ್ರದ್ದು ಹಾಳಾಗಿದೆ, ಅವ್ರದ್ದು ಎಲ್ಲನೂ ಅವ್ರ ಲಾಸ್ ಆಗಿದೆ, ಇವನ್ನೆಲ್ಲ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ನೀವು ನೋಡಿರ್ಬೋದು, ಮೊನ್ನೆ ಅಷ್ಟೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ನಮ್ಮಲ್ಲೂ ಕೂಡ ಶಕ್ತಿ ಇದೆ, ನಮ್ಮಲ್ಲೂ ಕೂಡ ವೆಪನ್ಸ್ ಇದೆ, ಅದೇನು ದೀಪಾವಳಿಗೆ ಇಟ್ಕೊಂಡಿರೋದಲ್ಲ ಅಂತ. ಸೊ ಏನು ಅನಿಸುತ್ತೆ ಈ ಹೇಳಿಕೆ ಅವ್ರದ್ದು ನೋಡಿದಾಗ? ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಈಗ ಏನು ಹೇಳ್ತೀವಿ ಮೇಡಮ್? ನೋಡಿ, ಈಗ ನಮ್ಮ ಜನರಲ್ ನರವಣೆ ಅವರು ಒಂದು ಮಾತು ಹೇಳಿದ್ರು, ನೀವು ಹೋಗಿ ಮೋದಿಗೆ ಹೇಳಿ ಅಂತ ಹೇಳಿದ್ರು. ನಾವು ಮೋದಿಗೆ ಹೇಳಿದ್ದೀವಿ ಅಂತ ಹೇಳಿದ್ದಾರೆ 5 ವರ್ಡಲ್ಲಿ. ಅದರಲ್ಲೇ ಅರ್ಥ ಮಾಡ್ಕೋಬೇಕು ನಾವು ಮೋದಿಗೆ ಹೇಳಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರು ಮೋದಿಯವ್ರು ಆಲ್ರೆಡಿ ಸ್ಟೇಟ್ ನೀವೇ ನಿಮ್ಮ ಅವರ ಭಾಷೆಯಲ್ಲೇ ಬಂದಿದೆ. ನಾನು ಇದಕ್ಕೆ ಮುಂಚೆನೇ ಹೇಳಿದೆ ಏನಾಗುತ್ತೆ ಅಂತ, ಇನ್ನು ಮುಂದಕ್ಕೆ ಗೊತ್ತಾಗುತ್ತೆ. ಈಗೇನು ಇವತ್ತು ನೈಟು ನಾಳೆ ನೈಟು ಇವೆಲ್ಲ ನಡೀತಾ ಇರುತ್ತಲ್ಲ, ಅದು ಗೊತ್ತಾಗುತ್ತೆ ಮುಂದಕ್ಕೆ.